ತುಂಗಭದ್ರಾ ನೀರಾವರಿ ಇಲಾಖೆಯಲ್ಲಿ ಕಳೆದ 25ರಿಂದ 30 ವರ್ಷಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಸೇತುವೆ ಹಾಗೂ ಇತರೆ ನೀರಾವರಿ ಕಾರ್ಮಿಕರನ್ನು ಕಾಯಂ ಕೆಲಸಗಾರರು ಎಂದು ಪರಿಗಣಿಸಬೇಕು ಎಂದು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟು ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘ ಕಲಬುರಗಿ ವಿಭಾಗೀಯ ಪ್ರಾದೇಶಿಕ ಕಾರ್ಮಿಕ ಆಯುಕ್ತರ ಮುಂದೆ ದಾವೆ ಹೂಡಿದೆ. ಈ ದಾವೆಯ ಮೂಲಕ ಕಾರ್ಮಿಕರನ್ನು ಕಾನೂನು ಬಾಹಿರ್ಯವಾಗಿ ಕೆಲಸದಿಂದ ತೆಗೆದುಹಾಕುವ ಲೇ ಆಫ್ ಕ್ರಮವನ್ನು ಪ್ರಶ್ನಿಸಿ ಮೊದಲ ಬಾರಿಗೆ ಕಾನೂನು ಹೋರಾಟಕ್ಕೆ ನಮ್ಮ ಸಂಘ ಮುಂದಾಗಿದೆ ಎಂದು ತುಂಗಭದ್ರಾ ನೀರಾವರಿ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಕೆ ನಾಗಲಿಂಗಸ್ವಾಮಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಾದೇಶಿಕ ಕಾರ್ಮಿಕ ಆಯುಕ್ತರು ಕಂಟಿನ್ಯೂ ಕೆಲಸದಲ್ಲಿರುವ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಬಾರದು ಎಂದು ಕಾನೂನುಬದ್ಧ ಆದೇಶ ನೀಡಿರುವುದು ನಮ್ಮ ಸಂಘದ ಹೋರಾಟದ ಮಹತ್ವದ ಫಲವಾಗಿದೆ ಎಂದು ಹೇಳಿದರು. ನಿನ್ನೆ ಸಿಂಧನೂರಿನಲ್ಲಿ ನಡೆದ ಸಂಘದ ಸಭೆಯಲ್ಲಿ ಪ್ರಾದೇಶಿಕ ಕಾರ್ಮಿಕ ಆಯುಕ್ತರ ಆದೇಶವನ್ನು ಎಲ್ಲರೂ ಪಾಲಿಸಬೇಕು, ಯಾವುದೇ ಗೊಂದಲಕ್ಕೆ ಒಳಗಾಗದೆ ಎಲ್ಲಾ ಕಾರ್ಮಿಕರು ಕೆಲಸಕ್ಕೆ ಹಾಜರಾಗಬೇಕು ಎಂಬ ನಿರ್ಧಾರವನ್ನು ಏಕಮತದಿಂದ ಕೈಗೊಳ್ಳಲಾಗಿದೆ. ಕಲಬುರಗಿ ಪ್ರಾದೇಶಿಕ ಉಪ ಕಾರ್ಮಿಕ ಆಯುಕ್ತರ ನೇತೃತ್ವದಲ್ಲಿ ನಡೆದ ಸಂಧಾನ ಸಭೆಯ ಸೂಚನೆಯಂತೆ ತುಂಗಭದ್ರಾ ನೀರಾವರಿ ವಲಯದ ಮುಖ್ಯ ಅಭಿಯಂತರರು, ಅಧೀಕ್ಷಕ ಅಭಿಯಂತರರು, ಕಾರ್ಯಪಾಲಕ ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಸಮ್ಮುಖದಲ್ಲಿ ಕಾರ್ಮಿಕರು ಕೆಲಸದಲ್ಲಿ ತೊಡಗಿದ್ದಾರೆ ಎಂದ ಅವರು, ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘವು ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿಯೂ ಸಂಘದ ಬಲಿಷ್ಠ ಸಂಘಟನೆ ಇದೆ. ಈ 4 ಜಿಲ್ಲೆಗಳಲ್ಲೂ ಕಾರ್ಮಿಕರ ಹಿತಾಸಕ್ತಿಗಾಗಿ ನಮ್ಮ ಸಂಘ ಅಚಲವಾಗಿ ನಿಂತಿದೆ. ಒಂದು ವೇಳೆ ಅಧಿಕಾರಿಗಳು ಪ್ರಾದೇಶಿಕ ಕಾರ್ಮಿಕ ಆಯುಕ್ತರ ಆದೇಶವನ್ನು ನಿರ್ಲಕ್ಷಿಸಿದರೆ ಮುನಿರಾಬಾದ್ನಿಂದ ಯರಮರಸ್ವರೆಗೂ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನೀರಾವರಿ ಇಲಾಖೆಯ ಕಾರ್ಮಿಕರು ದೀರ್ಘಕಾಲ ಶೋಷಣೆಗೆ ಒಳಗಾಗಿ ತಮ್ಮ ಅಳಲು ತೊಂದರೆಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗದೆ ಗೊಂದಲದಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಘವು ಕಳೆದ 4-5 ವರ್ಷಗಳಿಂದ ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಂತಿದೆ. ಕನಿಷ್ಠ ವೇತನ ಕಾಯ್ದೆಯಂತೆ ವೇತನ ನೀಡದಿರುವುದು ನೀರಾವರಿ ಇಲಾಖೆಯ ಸ್ಪಷ್ಟ ವೈಫಲ್ಯವಾಗಿದೆ. ಈ ಹೋರಾಟಕ್ಕೆ ಯಾವುದೇ ರಾಜಕೀಯ ಉದ್ದೇಶಗಳಿಲ್ಲ. ಕಾರ್ಮಿಕ ಕಾಯ್ದೆಗಳ ಮೂಲಕ ಕಾರ್ಮಿಕರಿಗೆ ನ್ಯಾಯ ದೊರಕಬೇಕು ಎಂಬುದೇ ನಮ್ಮ ಏಕೈಕ ಗುರಿ. ಕಾರ್ಮಿಕ ಇಲಾಖೆ ನಮ್ಮ ಪ್ರತಿಯೊಂದು ದೂರನ್ನು ಜವಾಬ್ದಾರಿಯಿಂದ ಪರಿಗಣಿಸುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಕಾರ್ಮಿಕರನ್ನು ಗುಲಾಮರಂತೆ ಬಳಸುವ ಮನೋಭಾವವನ್ನು ತ್ಯಜಿಸಿ ಕಾರ್ಮಿಕ ಕಾಯ್ದೆಗಳನ್ನು ಸರಿಯಾಗಿ ಜಾರಿಗೊಳಿಸಬೇಕು ಎಂದು ನಾವು ಒತ್ತಾಯ ಮಾಡುತ್ತೇವೆ. ನಮ್ಮ ಸಂಘದ ಸತತ ಹೋರಾಟದ ಫಲವಾಗಿ ಸರ್ಕಾರದ ನಿರ್ದೇಶನದಂತೆ ಮುನಿರಾಬಾದ್ ಮತ್ತು ಯರಮರಸ್ ವೃತ್ತದ ಅಧಿಕಾರಿಗಳು ಕಾರ್ಮಿಕರಿಗೆ ಕೆಲಸ ಮುಂದುವರೆಸುವ ಕುರಿತು ವರದಿ ಸಲ್ಲಿಸಿದ್ದು, ನಿಗಮದಿಂದ ಅನುಮೋದನೆಯೂ ದೊರೆತಿದೆ. ಈ ಮೂಲಕ ತುಂಗಭದ್ರಾ ನೀರಾವರಿ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಸಿಗಲಿದೆ ಎಂಬ ವಿಶ್ವಾಸವಿದೆ. ಕಾರ್ಮಿಕರ ವೇತನ ಹಾಗೂ ಇತರೆ ಹಕ್ಕುಗಳ ಕುರಿತು ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ವಿವಿಧ ಉಪವಿಭಾಗಗಳ ಪ್ರತ್ಯೇಕ ದೂರುಗಳನ್ನು ಸಲ್ಲಿಸಲಾಗಿದೆ. ಯರಮರಸ್ ವೃತ್ತದ ಕಾರ್ಯಪಾಲಕ ಅಭಿಯಂತರ ಎಂಎಸ್ ಗೋಡೇಕರ್ ಅವರ ನಿರ್ಲಕ್ಷ್ಯದಿಂದ ಯರಮರಸ್ ಉಪವಿಭಾಗ ಮತ್ತು ಆರ್ಡಿಎಸ್ ಉಪವಿಭಾಗ ಗಿಲ್ಲೆಸುಗೂರಿನಲ್ಲಿ ತಲಾ 6 ತಿಂಗಳು ವೇತನ ಬಾಕಿ ಇದ್ದು, ಮುನಿರಾಬಾದ್ ವೃತ್ತದ ಒಡ್ಡರಟ್ಟಿ ಉಪವಿಭಾಗದಲ್ಲಿ 7 ತಿಂಗಳ ವೇತನ ಬಾಕಿ ಇದೆ. ಈ ಕುರಿತು ವೇತನ ಪಾವತಿ ಕಾಯ್ದೆಯಡಿ ಪ್ರಕರಣಗಳು ದಾಖಲಾಗಿದ್ದು ವಿಚಾರಣೆ ಹಂತದಲ್ಲಿವೆ. ಕಾರ್ಮಿಕ ಇಲಾಖೆ ಈಗಾಗಲೇ 2ನೇ ನೋಟಿಸ್ ಜಾರಿ ಮಾಡಿರುವುದು ನಮ್ಮ ಕಾನೂನು ಹೋರಾಟದ ಫಲವಾಗಿದೆ. ತಕ್ಷಣವೇ ಬಾಕಿ ವೇತನ ಪಾವತಿಸಬೇಕು ಎಂದು ಆಗ್ರಹಿಸಿದರು. ಕೆಲಸ ಅವಶ್ಯಕತೆ ಇದೆ ಅಂತ ಹೇಳ್ತೀರಿ, ತಮ್ಮ ಹಂತದಲ್ಲೇ ತಾವು ಇದನ್ನು ಜಾರಿಗೊಳಿಸಿ ಅಂತ ಹೇಳಿ ಸರ್ಕಾರ ಮತ್ತೆ ಪುನಃ 25/9 ತಿಂಗಳಲ್ಲಿ ಹೇಳಿದ ಮೇಲೆ ನಮಗೆ ಪುನಃ ಅದನ್ನ ನಾವು MD ಅವರು ಆ ಒಂದು ಸರ್ಕಾರದ ನಿರ್ದೇಶನನ್ನ ಅನುಮೋದನೆ ಮಾಡಿದರು. ಅನುಮೋದನೆ ಮಾಡಿದ ನಂತರ ಅದನ್ನ ಜಾರಿಗೊಳಿಸಬೇಕಾಗಿರೋರು ಚೀಫ್ ಇಂಜಿನಿಯರ್ ಅವರು. ಅದನ್ನು ಪುನಃ ಅವರಿಗೆ ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಅವ್ರಿಗೇನು ರವಾನೆ ಮಾಡಿದ್ರು ಅನುಮೋದಿಸಿ, ಅದಾದ ನಂತರ ಯಥಾ ರೀತಿ ಯಾವುದೇ ಪತ್ರ ಬರಿಲಾರದೇ ಮುಖ್ಯ ಇಂಜಿನಿಯರ್ ಅವರು ಮುಂದಿನ ಕ್ರಮಕ್ಕಾಗಿ ಅಂತೇಳಿ ಮತ್ತೆ ಅವರು SC ಕಳಿಸಿದ್ರು. SC ಕಳಿಸಿದ ಮೇಲೆ ನಾವು ಮೊನ್ನೆ ಇದೆಲ್ಲ ಮಾಡಿದ್ರು ನಮಗೊಂದು ಗೊಂದಲ ಇತ್ತು. ಯಾಕಂದ್ರೆ ಮತ್ತೆ ಪುನಃ ನೀರು ನಿಂತ ಮೇಲೆ ಇವ್ರನ್ನ ಕಾರ್ಮಿಕರನ್ನು ತೆಗಿತಾರ, ಇಷ್ಟೆಲ್ಲ ಸರ್ಕಾರ ನಿರ್ದೇಶನ ಅದ, ವರದಿ ಇರ್ತಾವ, ಅಧಿಕಾರಿಗಳು ಸಲ್ಲಿಸಿದ ವರದಿಗಳದಾವ, ಅವೆಲ್ಲ ಇದ್ದಾಗಲೂ ಪುನಃ ನಮ್ಗ ಒಂದು ಕಾರ್ಮಿಕರನ್ನ ನೀರು ನಿಂತ ಸಂದರ್ಭದಲ್ಲಿ ತೆಗಿತಾರ ಅನ್ನೋ ಒಂದು ಆತಂಕದ ಮೇಲೆ ನಾವು ಕಲಬುರಗಿ ಉಪ ಕಾರ್ಮಿಕ ಆಯುಕ್ತರ ಮುಂದೆ ನಾವು ದಾವೆಯನ್ನು ಸಲ್ಲಿಸಿದ್ವಿ. ನಮ್ಮ ಕಾರ್ಮಿಕರು ತುಂಗಭದ್ರಾ ನೀರಾವರಿ ವಲಯದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರು ಈಗಾಗಲೇ
1818 ಪೋಸ್ಟ್ ಏನಿದಾವೆ ಕಾಯಂ ಪೋಸ್ಟ್ಗಳಿಗೆ ವಿರುದ್ಧವಾಗಿ ಇವತ್ತು ಅದಕ್ಕೆ ಎದುರಾಗಿ ಟೆಂಡರ್ ಕರೆದು ಟೆಂಡರ್ ಮೂಲಕ ನಮ್ಮ ಒಂದು ಕಾರ್ಮಿಕರನ್ನ ದುಡಿಸ್ಕೊಳ್ತಿದ್ದಾರೆ. ಇದು ಕಾಯಂ ಸ್ವರೂಪದ ಕೆಲಸ. ಇದು ಬಹಳ ಮಹತ್ವದ ಕೆಲಸ. ಯಾಕಂದ್ರೆ 9,06,000 ಎಕರೆಗೆ ರೈತರಿಗೆ ನೀರು ಕೊಡ್ತಕ್ಕಂಥದ್ದು, ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ನಮ್ಮದು. ಇದೆಲ್ಲ ಮಹತ್ವವನ್ನು ಇಟ್ಕೊಂಡು ನಾವೆಲ್ಲ ಹೊರಗಿಂದ ಕೆಳಗಿಂದ ನೀರಾವರಿ ಅಧಿಕಾರಿಗಳ ಹೊರಗಿಂದ ಸರ್ಕಾರದ ನಿರ್ದೇಶನ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರ ಏನು ಕೆಲಸದಲ್ಲಿ ಮುಂದುವರಿಸುವ ಕುರಿತು ಮಾಡಿದಂತ ಅನುಮೋದನೆಯನ್ನು ಹಿಡ್ಕೊಂಡು ನಾವು ಅದನ್ನ ಹಿಡ್ಕೊಂಡು ಕುಂತ್ರೆ ಇವರು ಅಧಿಕಾರಿಗಳು ಮತ್ತೆ ನಮ್ಮನ್ನ ತೆಗಿತಾರೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಾರ್ಮಿಕ ಆಯುಕ್ತರ ಮುಂದೆ ಹೋದಾಗ ಈಗಾಗಲೇ 3 ಹಂತದ ಸಂಧಾನ ಸಭೆಗಳು ನಡೆದಿದ್ದಾವೆ. 3 ಹಂತದ ಸಂಧಾನ ಸಭೆಗಳಿಗೆ ನೀರಾವರಿ ಅಧಿಕಾರಿಗಳು ಆಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ನೀರಾವರಿ ಆಫೀಸರ್ ಅಂದ್ರೆ SC ಅವರು ಬರ್ತಾರೆ. ಅವರು SC ಅವರು ಕೂಡ 3 ಸಂಧಾನ ಸಭೆಗಳಿಗೆ ಹಾಜರಾದರು. ಕೊನೆಗೆ 8ನೇ ತಾರೀಕಿಗೆ ಇದೇ ಜನವರಿ 8ರಂದು ಗುಲ್ಬರ್ಗದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಮುಖ್ಯ ಇಂಜಿನಿಯರ್ ಅವರು ಮತ್ತೆ ಇವರು ಅಧೀಕ್ಷಕ ಅಭಿಯಂತರರು, ಕಾರ್ಯಪಾಲಕ ಅಭಿಯಂತರರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಎಲ್ಲರೂ ಅಧಿಕಾರಿಗಳ ಸಮ್ಮುಖದಲ್ಲಿ DLC ಅವರು ಉಪ ಕಾರ್ಮಿಕ ಆಯುಕ್ತರು ಒಂದು ಸ್ಪಷ್ಟವಾದ ಎಲ್ಲ ಆದೇಶಗಳನ್ನ ಮತ್ತೆ ಸರ್ಕಾರ ನಿರ್ದೇಶನ ಮತ್ತೆ ಅಧಿಕಾರಿಗಳು ನೀರಾವರಿ ಅಧಿಕಾರಿಗಳು ಸಲ್ಲಿಸಿದ ವರದಿಯನ್ನು ಇಟ್ಕೊಂಡು ಅವರು ಈ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿದ ಮೇಲೆ ಕಾನೂನು ಪ್ರಕಾರ ಯಾವುದೇ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬೇಕಾದ್ರೆ ನಾವು ಮೊದಲು 25-30 ವರ್ಷಗಳಿಂದ ಮೊದಲನೇ ಬಾರಿಗೆ ನಮ್ಮ ಸಂಘ ಎತ್ತಿದ್ದು ಕಾರ್ಮಿಕರನ್ನ ಕೆಲಸದಿಂದ ಹೆಂಗ್ ಬೇಕಂಗೆ ತೆಗೆಯೋದಕ್ಕೆ ನಿಮ್ದು ಯಾರು ಕಾನೂನಲ್ಲ. ಅದು ಕಾನೂನಲ್ಲಿ ಏನಿದೆ, ತೆಗಿಬೇಕಾದ್ರೆ ಸರ್ಕಾರದ ಅನುಮತಿ ತಗೋಬೇಕು. ಕಾರ್ಮಿಕರು ತೆಗಿಬೇಕಾದ್ರೆ ಅದಕ್ಕೆ ಲೇಆಫ್ ಅಂತೇಳಿ ಅವರು ಅಪ್ಲಿಕೇಶನ್ ಹಾಕಿ ಸರ್ಕಾರದ ಪರ್ಮಿಷನ್ ತಗೋಬೇಕು. ಹಂಗ ತಗೊಂಡು ಕಾರ್ಮಿಕರು ತೆಗೆದಲ್ಲಿ ಕಾರ್ಮಿಕರಿಗೆ ಅರ್ಧ ಸಂಬಳ ಕೊಡಬೇಕು, PF ಅರ್ಧ ಕೊಡಬೇಕು, ES ಅರ್ಧ ಕೊಡಬೇಕನ್ನೋ ಕಾನೂನಿದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಲೇಆಫ್ ಪ್ರಶ್ನೆಯನ್ನು ಎತ್ತಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಕಾರ್ಮಿಕರು 25-30 ವರ್ಷದಿಂದ ಏನು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಕಾಯಂ ಸ್ವರೂಪದ ಕೆಲಸ ಇರೋದ್ರಿಂದ ಅವ್ರನ್ನ ಕಾಯಂ ಕೆಲಸಗಾರರಿಂದ ಪರಿಗಣಿಸಬೇಕು ಅಂತ ನಾವು ಇವತ್ತು ಕಲಬುರಗಿ ಆಯುಕ್ತರ ಮುಂದೆ ನಾವು ದಾವೆಯನ್ನು ಹೂಡಿದ್ವಿ. ಅದಕ್ಕೆ 8ನೇ ತಾರೀಕಿಗೆ ಬಹಳ ಸ್ಪಷ್ಟವಾಗಿ ಮುಖ್ಯ ಇಂಜಿನಿಯರ್ ಅವರ ಎದುರಲ್ಲೇ ನಮ್ಮ ಸಂಘದ ಮತ್ತು ನೀರಾವರಿ ಅಧಿಕಾರಿಗಳು ಮತ್ತು ಕಾರ್ಮಿಕ ಇಲಾಖೆ ನಡೆದಂತ ಸಂಧಾನ ಸಭೆಯಲ್ಲಿ ಸದರಿ ತುಂಗಭದ್ರಾ ಕಾರ್ಮಿಕರನ್ನ ಯಾವುದೇ ಕಾರಣಕ್ಕೂ ಅಂದ್ರೆ ಸದರಿ ಪ್ರಕರಣದ ತುಂಗಭದ್ರಾ ಕಾರ್ಮಿಕರನ್ನ ಕೆಲಸದಿಂದ ತೆಗಿಬಾರದು, ಅವ್ರನ್ನ ಯಥಾವತ್ತಾಗಿ ಮುಂದುವರಿಸಬೇಕು. ಅದು ಕಾನೂನು ವಿರುದ್ಧವಾಗ್ತದ ಅಂತ ಹೇಳಿ ಇವತ್ತು 8ನೇ ತಾರೀಕಿಗೆ ಮೊನ್ನೆ ಉಪ ಕಾರ್ಮಿಕ ಆಯುಕ್ತರ ಸೂಚನೆ ಮೇರೆಗೆ ನಾವು ಕೆಲಸ ನಿಲ್ಲಿಸಿಲ್ಲ. ಈ ಸಾರಿ ನಮ್ಮ ಕಾರ್ಮಿಕರು ನಿರಂತರವಾಗಿ ಕೆಲಸ ಮಾಡಕ್ ಹೊರಟಿದ್ದಾರೆ. ಈಗ ನಮ್ಮ ಸಂಘದ ಕಾರ್ಮಿಕರೆಲ್ಲರೂ ಯಾರನ್ನು ಇದು ಮಾಡಿಲ್ಲ. ಕೆಲವು ಕಡೆಗೆ ಕೆಲ ಅಧಿಕಾರಿಗಳು ಟೆಂಡರ್ ಮುಗಿದಿದೆ ಅದು ಇದಂತ ಸಬೂಬನ್ನು ಹೇಳಿದ್ದಾರೆ. ನಾವು ಹೇಳ್ತಾ ಇದೀವಿ, ನಮಗೆ ಕಾನೂನು ಪ್ರಕಾರ ಕಾರ್ಮಿಕ ಆಯುಕ್ತರು ಕಾರ್ಮಿಕ ಕಾಯ್ದೆಗಳ ಪ್ರಕಾರ ಅವರು ಆದೇಶನ ಮಾಡಿದ್ದು. ಆ ಆದೇಶಗಳನ್ನ ನೀರಾವರಿ ಅಧಿಕಾರಿಗಳು ಪಾಲಿಸಬೇಕು. ಅದನ್ನು ನಾವು ಕಾರ್ಮಿಕ ಸಂಘದವರು ಪಾಲಿಸ್ತೀವಿ. ಇದನ್ನು ಪಾಲಿಸೋದ್ರ ಮೂಲಕ ಕಾರ್ಮಿಕರಿಗೆ ಕೆಲಸದಲ್ಲಿ ಮುಂದುವರಿಸಬೇಕು. ಏನಾದರೂ ನೀರಾವರಿ ಅಧಿಕಾರಿಗಳು ಇದಕ್ಕ ಕಾರ್ಮಿಕ ಆಯುಕ್ತರ ಒಂದು ನಿರ್ದೇಶನ ಸೂಚನೆಗೆ ಏನಾದರೂ ವ್ಯತಿರಿಕ್ತವಾಗಿ ನಡೆದುಕೊಂಡಲ್ಲಿ ನಾವು ಮುನಿರಾಬಾದ್ನಿಂದ ಎರಮನಸುವರೆಗೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಮ್ಮದು ಕೇವಲ ರಾಯಚೂರು ಜಿಲ್ಲೆಗೆ ಸೀಮಿತಗೊಂಡ ಸಂಘ ಅಲ್ಲ. ನಮ್ಮ ಒಂದು ಕಾರ್ಮಿಕ ಸಂಘಟನೆ ಮುನಿರಾಬಾದ್ ಅಂದ್ರೆ ವಿಜಯನಗರ, ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಯನ್ನೊಳಗೊಂಡಂತೆ 4 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಎಲ್ಲ ವಿಭಾಗ ಮತ್ತು ವಿಭಾಗದಲ್ಲಿ ನಮ್ಮ ಸಂಘಟನೆ ಇರೋದ್ರಿಂದ ಅವರೆಲ್ಲರಿಗೂ ಕೂಡ ನಾವು ನಿನ್ನೆ ಸಿಂಧನೂರಿನಲ್ಲಿ ಸಭೆ ನಡೆಸಿ ಕಾರ್ಮಿಕ ಆಯುಕ್ತರ ಒಂದು ನಿರ್ದೇಶನ ಅದರ ಪ್ರಕಾರ ನಾವೆಲ್ಲರೂ ಕೆಲಸಕ್ಕೆ ಹೋಗಬೇಕು, ಯಾರು ಕೆಲಸ ನಿಲ್ಲಿಸಬಾರದು ಅನ್ನೋ ಒಂದು ತೀರ್ಮಾನ ಸಂಘ ಕೈಗೊಂಡಿದೆ. ಆ ಒಂದು ಭಾಗವಾಗಿ ನಾವು ನೀರಾವರಿ ಅಧಿಕಾರಿಗಳಲ್ಲಿ ಕೇಳಿಕೊಳ್ಳೋದಿಷ್ಟೇ, ತಾವು
ಈಗಾಗಲೇ ಸರ್ಕಾರದ ನಿರ್ದೇಶನ, ತಮ್ಮ ವರದಿಗಳು ಮತ್ತು ಕಾರ್ಮಿಕ ಇಲಾಖೆ ನಿರ್ದೇಶನವನ್ನು ಪಾಲಿಸಬೇಕು. ಪಾಲಿಸುವುದರ ಮೂಲಕ ಕಾರ್ಮಿಕರಿಗೆ ಕೆಲಸದಲ್ಲಿ ಯಾವುದೇ ಅಡೆತಡೆ ಆಗದಂತೆ ನೋಡಿಕೊಂಡು ನಮಗೆ ಕೆಲಸದಲ್ಲಿ ಮುಂದುವರಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ವೇಳೆ ಏನಾದರೂ ಅವರು ಮಾಡಿದಲ್ಲಿ ನಮ್ಮ ಹೋರಾಟ ಮುಂದುವರಿತದೆ. ಈ ಸಂದರ್ಭದಲ್ಲಿ ಸಂಘದ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಂ ಬಸವರಾಜ್, ಯರಮರಸ್ ವಿಭಾಗದ ಅಧ್ಯಕ್ಷ ಸಿದ್ದಪ್ಪ ಗೌಡ, ಸಿರವಾರ ವಿಭಾಗದ ಅಧ್ಯಕ್ಷ ರಾಜ ಮಹಮ್ಮದ್, ಮುಖಂಡರಾದ ಬಸನಗೌಡ ಕಲ್ಲೂರು, ಜಲೀಲ್ ಪಾಷಾ, ಗೌಸ್ ಮೊಯಿನುದ್ದೀನ್, ಗುರುಬಸವ, ಜಗದೀಶ್, ನಿಸಾರ್ ಅಹಮದ್, ಭೀಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.